Hi, hello friends, welcome back to YouTube channel. Today we are going to discuss some important topic, that is how to connect SQL server. Okay, ನೀವು ಯಾವಾಗ ಒಂದು SQL ಸರ್ವರ್ ಅಥವಾ ಒಂದು ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋನ ಓಪನ್ ಮಾಡ್ತೀರೋ ಫಸ್ಟ್ನೇ ಪೇಜ್ ಈ ತರ ನಿಮಗೆ ಶೋ ಆಗುತ್ತೆ. ಓಕೆ, ಇಟ್ ವಿಲ್ ಬ್ರಿಂಗ್ ಲೈಕ್ ದಿಸ್ ಪೇಜ್. ಓಕೆ, ನೆಕ್ಸ್ಟ್ ನೀವು ಒಂದು ಕನೆಕ್ಷನ್ ಮಾಡೋದಕ್ಕೋಸ್ಕರ ಹೋದಾಗ ಆ ಒಂದು SQL ಸರ್ವರ್ ಅಲ್ಲಿ ನೀವು ಏನು ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಿದ ತಕ್ಷಣ ಕನೆಕ್ಷನ್ ಮಾಡೋದಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಈ ತರ ಒಂದು ಎರರ್ ಬರ್ತದೆ. ಓಕೆ, ಈ ಒಂದು ಎರರ್ ಅಲ್ಲಿ ನೀವು ಕನೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಎಂಬುದಾಗಿ ತೋರಿಸ್ತಾ ಇದೆ. ಯು ಕ್ಯಾನ್ ರೀಡ್ ಇಟ್ ಔಟ್. ನೆಕ್ಸ್ಟ್ ನಾವ್ ಇದನ್ನ ಇವಾಗ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಇದನ್ನ ಕನೆಕ್ಟ್ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕನೆಕ್ಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಡೇಟಾಬೇಸ್ ಇಂಜಿನ್, ಅನಾಲಿಟಿಕ್ಸ್ ಇಂಜಿನ್, ಈ ತರ ಎಲ್ಲ ಕೆಲವೊಂದು ಆಪ್ಷನ್ ತೋರಿಸಿದೆ. ಅಥವಾ ನೀವು ಕನೆಕ್ಟ್ ಮೇಲೆ ಆದ್ರೂ ಕ್ಲಿಕ್ ಮಾಡಿ, ಅಥವಾ ಅದ್ರ ಮುಂದೆ ಒಂದು ಐಕನ್ ಇದೆ, ಐಕನ್ ಮೇಲೆ ಆದ್ರೂ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ನೀವೊಂದು ಆ ಐಕನ್ ಮೇಲೆ ಅಥವಾ ಒಂದು ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮ್ಗೆ ಒಂದು SQL ಸರ್ವರ್ ಅಲ್ಲಿ ತೋರಿಸ್ತಾ ಇದೆ ಯಾವ ತರ ಕನೆಕ್ಟ್ ಮಾಡಬೇಕು. ಇಲ್ಲಿ ಸರ್ವರ್ ನೇಮ್ ಏನಂತ ಇದೆ, ಇಲ್ಲಿ ಎನ್ಕ್ರಿಪ್ಷನ್ ಏನಂತ ಇದೆ, ಕನೆಕ್ಟ್, ಕ್ಯಾನ್ಸಲ್, ಈ ತರ ಎಲ್ಲ ಇದೆ. ನೀವು ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಸೇಮ್ ನಾನು ಲಾಸ್ಟ್ ಅಲ್ಲಿ ತೋರಿಸಿದ್ನಲ್ಲ, ಸೇಮ್ ಆಸ್ ಇಟ್ ಈಸ್ ಆ ಒಂದು ಎರರ್ ಬರ್ತದೆ. ಬಟ್ ನಾವಿವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಸೊ ಈ ಒಂದು ಲ್ಯಾಪ್ಟಾಪ್ ಅಂತ ಇದೆಯಲ್ಲ, ಇದ್ರ ಮುಂದ್ಗಡೆ ಒಂದು ಏನೋ ಒಂದು ಮಾರ್ಕ್ ತೋರಿಸ್ತಾ ಇದೆ, ಡೌನ್ ಮಾರ್ಕ್. ಓಕೆ, ಆ ಒಂದು ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಈ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, SQL ಓಪನ್ ನೀವು ಯಾವಾಗ ಕನೆಕ್ಟ್ ಮಾಡ್ಬೇಕು ಅಂತ ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಆ ಒಂದು ಪೇಜ್ ಈ ತರ ಓಪನ್ ಆಗ್ತಾ ಇದೆ. ಡೇಟಾಬೇಸ್ ಇಂಜಿನ್ ಅಂತ ಇದೆ, ಕೆಲವೊಂದು ಆಪ್ಷನ್ಸ್ ಇದಾವೆ. ನಮಗೆ ಬೇಕಾಗಿರೋದು ಫಸ್ಟ್ ಒನ್. ಓಕೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಪ್ಲಸ್ ಐಕಾನ್ ಇದೆ. ಈ ಒಂದು ಪ್ಲಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮೊಂದು ಲ್ಯಾಪ್ಟಾಪ್ ಇರೋದು ಶೋ ಆಗುತ್ತೆ. ಓಕೆ, ಲ್ಯಾಪ್ಟಾಪ್ ನೇಮ್ ಶೋ ಆಗ್ತಾ ಇದೆ, ಲ್ಯಾಪ್ಟಾಪ್ ನೇಮ್ ಇದೆ ಅದು ಶೋ ಆಗ್ತಾ ಇದೆ. ಇದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಕನೆಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದೆ. ನಾವು ನೋಡ್ಬೋದು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಇಲ್ಲಿ ಕನೆಕ್ಟ್ ಅಂತ ಅಷ್ಟೇ ಇತ್ತು, ಇವಾಗ ಇಲ್ಲಿ ಕನೆಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆ, ಬಟ್ ನಾವಿಲ್ಲಿ ಕನೆಕ್ಟ್ ಮಾಡಿರೋದು ಏನಪ್ಪಾ ಅಂತಂದ್ರೆ ಓಲ್ಡ್ ವರ್ಷನ್ ಆಗಿದೆ. ನನ್ನ ಒಂದು ಲ್ಯಾಪ್ಟಾಪ್ ಅಲ್ಲಿ ನಾನು ಡೌನ್ಲೋಡ್ ಮಾಡ್ತಕ್ಕಂಥ ಒಂದು ವರ್ಷನ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ 20.1 ವರ್ಷನ ನಾನು ಡೌನ್ಲೋಡ್ ಮಾಡಿದ್ದೀನಿ. ಯಾವ ತರ ಡೌನ್ಲೋಡ್ ಮಾಡಬೇಕು, ಯಾವ ತರ ಇದು ಮಾಡ್ಬೇಕಂತೆಲ್ಲ ನಾನು ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿದ್ರೆ ಯಾವ ತರ ಡೌನ್ಲೋಡ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಇದು ಯಾವ ತರ ಕನೆಕ್ಟ್ ಮಾಡೋದಂತ ನೀವು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಬ್ಲೂ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಆ ಒಂದು ಬ್ಲೂ ಅಲ್ಲಿ ನಮಗೆ ಬೇಡ ಅಂತಲ್ಲ. ನಾವು ಇವಾಗ ಬ್ಲೂ ಅಲ್ಲಿ ನಾವು ಏನಾದ್ರು ಒಂದು ಕ್ವೈರಿ ಬರ್ಬೇಕು, ಒಂದು ಟೇಬಲ್ ಅಲ್ಲಿ ಏನಾದ್ರು ಇನ್ಸರ್ಟ್ ಮಾಡ್ಬೇಕಂತಂದ್ರೆ ನಾವು ಈ ಒಂದು ಬ್ಲೂ ಪೇಜ್ ಹೋಗಿ ಒಂದು ವೈಟ್ ಪೇಜ್ ಬಂದ್ರೆ ನಾವು ಇನ್ಸರ್ಟ್ ಮಾಡ್ತೀವಿ. ಅದನ್ನ ಯಾವ ತರಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು, ಯು ಕ್ಯಾನ್ ಗೋ ವಿತ್ ಫೈಲ್ ಅಂಡ್ ಆಫ್ಟರ್ ದಟ್ ನ್ಯೂ ಅಂಡ್ ಆಫ್ಟರ್ ದಟ್ ಥರ್ಡ್ ಆಪ್ಷನ್ ಕ್ವೈರಿ ವಿತ್ ಕರೆಂಟ್ ಕನೆಕ್ಷನ್. ಓಕೆ, ಈ ಒಂದು ಕರೆಂಟ್ ಕನೆಕ್ಷನ್ ಮೇಲೆ ಅಥವಾ ಕಂಟ್ರೋಲ್ ಎನ್ ಅಂತ ನೀವೇನ್ ಟೈಪ್ ಮಾಡಿದ್ರೆ ನಿಮ್ಮ ಒಂದು ಹೊಸ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಈ ಒಂದು ಬ್ಲೂ ಅಲ್ಲಿ ಏನ್ ಕಾಣಿಸ್ತಿದೆ ಅದು ಟೋಟಲ್ ಆಗಿ ವೈಟ್ ಪೇಜ್ ಆಗುತ್ತೆ. ಇಟ್ ವಿಲ್ ಬಿ ಲೈಕ್ ದಿಸ್. ಓಕೆ, ನಾವು ನೋಡ್ಬೋದು. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಮತ್ತೆ ಯೂಸ್ಫುಲ್ ವಿಡಿಯೋ ಇದೆ ಎಂಬುದಾಗಿ ನಾನು ತಿಳ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನ್ಯೂ ವರ್ಷನ್ ಯಾವ ಥರ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನಾವು ನೋಡ್ಬೋದು ಓಲ್ಡ್ ವರ್ಷನ್ ಯಾವ ಥರ ಐಡೆಂಟಿಫೈ ಮಾಡೋದಪ್ಪ ಅಂತಂದ್ರೆ ಬಿಫೋರ್ ನೀವು ಯಾವಾಗ ಡೇಟಾ ಇಂಜಿನ್ ಒಂದು ಡೌನ್ಲೋಡ್ ಮಾಡೋದಕ್ಕೆ ಅಥವಾ ಡಬಲ್ ಕ್ಲಿಕ್ ಮಾಡಿ ಹೋಗಿ ಕೊಡಿ ಅಂತ ಹೇಳಿದೆ ಆ ಒಂದು ಸ್ಕ್ರೀನಲ್ಲಿ ನಾವು ನೋಡ್ಬೋದು. ನಾನು ಬ್ಯಾಕ್ ಹೋಗಿ ತೋರಿಸ್ತೀನಿ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕೆಲವೊಬ್ಬರಿಗೆ ಆಪ್ಷನ್ ತೋರಿಸುತ್ತೆ, ಕೆಲವೊಬ್ಬರಿಗೆ ಆಪ್ಷನ್ ತೋರಿಸಲ್ಲ. ರಿಮೈಂಡರ್ ಅಂತ ತೋರಿಸಿ ಈ ಒಂದು ಎಲ್ಲ ನಾನು ಡೌನ್ಲೋಡ್ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ ಓಲ್ಡ್ ವರ್ಷನ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಈ ಒಂದು ಸ್ಕ್ರೀನಿಂಗ್ ನ ಅಂತ ಒಂದು ಆಪ್ಷನ್ ಬರುತ್ತೆ. ಬಟ್ ಕೆಲವೊಬ್ಬರಿಗೆ ನನಗೆ ಇಲ್ಲಿ ಶೋ ಆಗಿಲ್ಲ, ಕೆಲವೊಬ್ಬರಿಗೆ ಶೋ ಆಗುತ್ತೆ. ಯು ಕ್ಯಾನ್ ರಿಮೆಂಬರ್ ದಿಸ್ ಇಸ್ ದ ಓಲ್ಡ್ ವರ್ಷನ್. ನೆಕ್ಸ್ಟ್ ಟೈಮ್ ಐ ವಿಲ್ ಕನೆಕ್ಟ್ SQL ಸರ್ವರ್ ಫಾರ್ ನ್ಯೂ ವರ್ಷನ್. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.